ನಂದೀಶ್, ಇಂದಿರಾನಗರದಲ್ಲಿ ಹೇಗಿದೆ ಪಾರ್ಟಿ ಮೂಡ್? ಜೊತೆಗೆ ಏನೆಲ್ಲ ಸೆಕ್ಯೂರಿಟಿ ಮಾಡ್ಕೊಳ್ಳಲಾಗಿದೆ? ವೀಣಾ, ಏನಂತಂದರೆ 2025ಕ್ಕೆ ಬಾಯಿ ಹೇಳಿ 2026ರ ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಇಂದಿರಾನಗರದಲ್ಲಿ ನಾವು ಕಾಣ್ಬೋದಾಗಿದೆ. ನಾವಿವಾಗ ಇಂದಿರಾನಗರ ಪಬ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಪಾರ್ಟಿ ಮೋಡ್ನಲ್ಲಿ ಯುವಕ ಯುವತಿಯರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು. ಅಂದರೆ ಒಂದು ಪಬ್ ಒಳಗಡೆ ಹೋಗೋದಕ್ಕೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಪಾರ್ಟಿಯನ್ನು ಎಂಜಾಯ್ ಮಾಡೋದಕ್ಕೆ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ಜನರು ಈಗಾಗಲೇ ಇಂದಿರಾನಗರದತ್ತ ಬರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಪೊಲೀಸ್ ಭದ್ರತೆಯನ್ನು ಪ್ರತಿ ಬಾರ್ ಅಂಡ್ ಪಬ್ ರೆಸ್ಟೋರೆಂಟ್ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಿರುವಂಥದ್ದು. ಯಾಕೆಂತಂದರೆ ಯಾವುದೇ ಅವಘಡ ಅಹಿತಕರ ಘಟನೆಗಳು ಜರುಗದಂತೆ ನಿಗಾ ವಹಿಸೋದಕ್ಕೆ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಇಡೀ ಇಂದಿರಾನಗರದಾದ್ಯಂತ ಪೊಲೀಸರು ಗಸ್ತು ತಿರುಗ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಯುವಕ ಯುವತಿಯರು ಹೊಸ ವರ್ಷವನ್ನು ಸಂಭ್ರಮ ಮಾಡೋದಕ್ಕೆ ಇಂದಿರಾನಗರ ಪಬ್ ಅಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಸಾಕಷ್ಟು ಪಾರ್ಟಿ ಮೋಡ್ನಲ್ಲಿ ಇರುವಂಥದ್ದು. ಸಾಕಷ್ಟು ಜನರು ಈಗಾಗಲೇ ಈ ಒಂದು ಪಬ್ಗಳಿಗೆ ಬರ್ತಾ ಇರುವಂಥದ್ದು. ಹೊಸ ವರ್ಷವನ್ನು ಬರ್ಮಾಡ್ಕೊಳ್ಳೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಅಂದರೆ ಈಗಾಗಲೇ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಸಾಕಷ್ಟು ಒಂದು ರೀತಿ ಯುವಕ ಯುವತಿಯರು ಪಾರ್ಟಿ ಮೂಡ್ನಲ್ಲಿ ಇರುವಂಥದ್ದು. ಹೀಗಾಗಿ ಒಂದು ರೀತಿಯಲ್ಲಿ ಸೆಕ್ಯೂರಿಟಿ ಕೂಡ ಈ ಬಾರಿ ಹೆಚ್ಚಳ ಮಾಡಿರುವಂಥದ್ದು. ಮತ್ತು CCTV ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು. ಸಾಕಷ್ಟು ನೋಡ್ತಾ ಇರ್ಬೋದು ಒಳಗಿನ ದೃಶ್ಯ. ಅಂದರೆ ಯಾವ ರೀತಿ ಪಬ್ ಒಳಗಡೆ ಕ್ರೌಡ್ ಇದೆ ಅನ್ನುವಂಥದ್ದು. ಸಾಕಷ್ಟು ಜನರು ಬರ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಹೊಸ ವರ್ಷ ಟೈಮಿಂಗ್ಸ್ ಹತ್ರ ಆದಷ್ಟು ಸಹ ಸಾಕಷ್ಟು ಯುವಕ ಯುವತಿಯರು ಬರ್ತಾ ಸಾಕಷ್ಟು ಎಂಜಾಯ್ ಮಾಡ್ತಾ ಇರುವಂಥ ಒಂದು ದೃಶ್ಯಗಳು ನಮಗೆ ಕಂಡು ಬರ್ತಾ ಇರುವಂಥದ್ದು. ವೀಣಾ, ಎಸ್ ನಂದೀಶ್. ಪ್ರವೀಣ್, ಕೋರಮಂಗಲದ ಯಾವ ಭಾಗದಲ್ಲಿ ಈಗ ಸದ್ಯ ತಾವಿದ್ದೀರಿ? ಅಲ್ಲಿ ಹೇಗಿದೆ ಸೆಲೆಬ್ರೇಷನ್? ಜೊತೆಗೆ ಏನೇನು ಸಿದ್ಧತೆಗಳು ಪಬ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಮಾಡ್ಕೊಳ್ಳಲಾಗಿದೆ ಅಂತ? ಹೌದು ವೀಣಾ, ಏನೀಗ ನಾವು ಇವತ್ತು ಎಂಪೈರ್ ಹೋಟೆಲ್ನ ಒಂದು ಮುಂಭಾಗದಲ್ಲಿರುವಂಥದ್ದು. ಇವಾಗ ನೋಡ್ತಾ ಇದ್ದೀರಿ ನೀವು ವಿಜುವಲ್ನಲ್ಲಿ ಕೂಡ ಸಾಗರೋಪಾದಿಯಲ್ಲಿ ಜನ ಈ ಕಡೆ ಹರಿದು ಬರ್ತಾ ಇರುವಂಥದ್ದು. ಒಂದು ಏನು ಜನಸಂದಣಿ ಸೇರಿರುವುದರಿಂದ ಇಲ್ಲಿ ಕಾಕಿ ಕೂಡ ಅಷ್ಟೇ ಒಂದು ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಎಲ್ಲ ಕಡೆ 2 ಪಾಯಿಂಟ್ಗಳಲ್ಲಿ ಎಕ್ಸಿಟ್ ಮತ್ತು ಎಂಟ್ರಿಗಳನ್ನು ನಿರ್ಮಿಸಿರುವಂಥದ್ದು. ಎಲ್ಲೋ ಮತ್ತು ಒಂದು ಕಡೆ ಮೆಟಲ್ ಡಿಟೆಕ್ಟರ್ ಆಗಿರಲಿ, ಮತ್ತು CCTV ಕ್ಯಾಮ್ರಾಗಳಾಗಿರಲಿ, ಮತ್ತು ಡ್ರೋನ್ ಕ್ಯಾಮ್ರಾಗಳನ್ನು ಬಳಸಿಕೊಂಡು ಈ ಬಾರಿ ಎಲ್ಲೋ ಯಾವುದೇ ರೀತಿಯ ಒಂದು ಏನು ಅಹಿತಕರ ಘಟನೆಗಳು ನಡೆಯದಂತೆ ಕಾಕಿ ಅಕ್ಷರಶಃ ಒಂದು ಗಾವಲವನ್ನು ನಿರ್ಮಿಸಿರುವಂಥದ್ದು. ಜನ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಈ ಸಂಭ್ರಮಾಚರಣೆಗೆ ಹರಿದು ಬರ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಹಿಂದೆ ನಾವು ನೋಡ್ತಾ ಇದ್ದೀವಿ ಎಕ್ಸಿಟ್ ಮತ್ತು ಎಂಟ್ರಿ ಪಾಯಿಂಟ್ಗಳನ್ನ ನೋಡ್ತಾ ಇದ್ದೀರಿ. ಪೊಲೀಸರು ಕೂಡ ಒಂದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಒಂದು ಜನರ ಒಂದು ಸುರಕ್ಷತೆಗಾಗಿ ಹೆಚ್ಚಿನ ಒಂದು ಕ್ರಮಗಳನ್ನ ಕೈಗೊಂಡಿರುವಂಥದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ ಈಗಾಗ ನಮ್ಮ ಜೊತೆ ಇಲ್ಲಿ ಸಂಭ್ರಮಾಚರಣೆ ಮಾಡಲು ಬಂದಿರುವಂಥ ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಹೇಳಿ ಸರ್, ಈಗ ನಿಮ್ಮ ಸಂಭ್ರಮಾಚರಣೆಯನ್ನು ಹೇಗಿದೆ, ಯಾವ ರೀತಿ? ಬೆಂಗಳೂರು ಪೊಲೀಸ್ ಸಕಲ ವ್ಯವಸ್ಥೆ ಮಾಡಿದ್ದಾರೆ ಸರ್. ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡ್ರೋನ್ ಎಲ್ಲ ತುಂಬ ಬಿಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆದಂತೆ ಸಕಲ ಸಿದ್ಧತೆ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟಿ ಮಾಡೋಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಜನ ಬಂದಿದೆ. ಔಟ್ಸೈಡ್ ಆಫ್ ಕರ್ನಾಟಕನೂ ಬಂದಿದೆ. ಇನ್ನು ವಿತಿನ್ ದ ಕರ್ನಾಟಕನೂ ಬೇರೆ ಬೇರೆ ಪ್ಲೇಸಸ್ಸಿಂದ ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಈ ಸರಿ ಸಂಭ್ರಮಾಚರಣೆ ಫುಲ್ ಜೋಶಲ್ಲಿದ್ದಾರೆ ಸರ್. ಒಂದು 10:30 ಮೇಲೆ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಆಗುತ್ತೆ ಸರ್. ಸರ್ ಈಗ ಇಯರು ಬರುತ್ತೆ ಹೋಗುತ್ತೆ ಸರ್. ಕೈ ಘಟನೆಗಳು ಮರಿಬೇಕು. ಹೊಸ ಇಯರ್ನ ಸ್ವಾಗತಿಸಬೇಕು, ಹೊಸ ವರ್ಷನ ಸ್ವಾಗತಿಸಬೇಕು. ಎಲ್ಲ ರಾಜ್ಯ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಏನು ಇದಿಷ್ಟು ಇಲ್ಲಿರುವ ಒಂದು ಜನರ ಮಾತಾಗಿರುವಂಥದ್ದು. ಈಗ ಏನು ಒಂದು ಸಂಭ್ರಮಾಚರಣೆ ವೇಳೆ ಭದ್ರತೆಗೂ ಕೂಡ ಅಷ್ಟೇ ಒಂದು ಒತ್ತನ್ನು ಕೊಟ್ಟಿರುವಂಥದ್ದನ್ನು ನಾವು ಈ ಸಲ ಕಾಣಬಹುದಾಗಿದೆ. ಈಗಾಗಲೇ ಬಾಂಬ್ ಸ್ಕ್ವಾಡ್ಗಳು ಮತ್ತು ಶ್ವಾನದಳಗಳು ಎಲ್ಲ ಒಂದು ರೀತಿಯ ಭದ್ರತೆಯ ದೃಷ್ಟಿಯಿಂದ ಏನು ಬೇಕು ಆ ಕ್ರಮಗಳನ್ನು ಎಲ್ಲವನ್ನು ಕೈಗೊಂಡಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಅವರು ಕೂಡ ಇಲ್ಲಿ ಕೋರಮಂಗಲಕ್ಕೆ ಭೇಟಿ ನೀಡಲಿದ್ದಾರೆ. ಒಂದು ಭದ್ರತೆಯನ್ನು ಯಾವ ರೀತಿ ಕೈಗೊಳ್ಳಲಾಗಿದೆ ಆ ಎಲ್ಲವನ್ನು ಒಂದು ಪರಿಶೀಲನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಏನು ಒಂದು ನಾವು ಈ ಕಡೆ ನೋಡ್ತಾ ಇದ್ದೀವಿ, ಏನು ಪಬ್ಬು ಮತ್ತು ಬಾರ್ಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಚಿತ್ರಣಗಳನ್ನ ಎಲ್ಲ ಕಡೆ ಒಂದು ಪಬ್ ಮತ್ತು ಬಾರ್ಗಳಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಕಾಣಬಹುದಾಗಿದೆ. ಈ ಬಾರಿ ಏನಂದರೆ ಸಂಭ್ರಮಾಚರಣೆ ವೇಳೆ ಎಲ್ಲೋ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಒಂದು ಏನು ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.